ಜವಾರಿ ಊಟ ಹಳ್ಳಿ ನೋಟ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಸತ್ಯಂ ಟಿವಿ ಹಾಗೂ ವಿವೇಕಾನಂದ ಸ್ಕೂಲ್ ನೇತೃತ್ವದಲ್ಲಿ ನಡೆಯುತ್ತಿರುವ ಜವಾರಿ ಊಟ ಹಳ್ಳಿ ನೋಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಯ್. ಈ ಕಾರ್ಯಕ್ರಮದ ವಿಶೇಷ ಏನೆಂದರೆ, ನಮ್ಮ ಈಗಿನ ಪೀಳಿಗೆಗೆ ಹಳ್ಳಿ ನೋಟ ಯಾವ ರೀತಿ ಇತ್ತು, ನಾವು ಯಾವ ರೀತಿ ಊಟಗಳನ್ನು ಮಾಡ್ತಿದ್ವಿ ಅನ್ನೋದನ್ನು ತಿಳಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಹಾಗಿದ್ರೆ ನೋಡೋಣ ಬನ್ನಿ ಈ ಕಾರ್ಯಕ್ರಮದಲ್ಲಿ ಏನೇನ ಅಡಗಿದೆ ಅಂತ. ಹುಕ್ಕೇರಿ ಪಟ್ಟಣದ ಒಂದ್ ಸಾಲ್ಯಾಗ ಸಂಭ್ರಮವೋ ಸಂಭ್ರಮ. ಅದು ಯಾವ ಸಾಲಿ ಅಂತೀರೇನ್ರಿ? ಅದರಿ ನಮ್ ಸ್ವಾಮಿ ವಿವೇಕಾನಂದ ಸಾಲಿ ರೀ. ಈ ಸಾಲಿ ಅಂಗಳದಾಗ ನಮ್ ಪೂರ್ವಜರ ಪದ್ಧತಿ ಹೊಳ್ಳ ನೋಡ್ದಂಗ ಅನ್ಸಾಕತ್ತೈತ್ರಿ. ಹೇ ಯವ್ವ, ಏನ್ ಚಂದಾಗಿ ಬಂದಿದ್ರವ ನಮ್ ಹೆಣ್ಮಕ್ಳ. ಅದನ್ನ ನೋಡಾಕ ಎರಡ್ ಕಣ್ಣು ಸಾಲ್ದಾಗಿತ್ ನೋಡ್ವಾ. ಏನ್ ಅವ್ರ ಇಳ್ಕಲ್ ಸೀರಿ, ಕುಪ್ಸ, ಕೈ ತುಂಬಾ ಬಳಿ, ಹಣಿ ತುಂಬಾ ಕುಂಕುಮ. ಅಷ್ಟ ಅಲ್ರಿ ಯವ್ವ, ಮಿರಿ ಮಿರಿ ಮಿಂಚಾಕತ್ತಿರೋ ಮೂಗಿನ ನತ್ತ ನೋಡಿದ್ರ ಎಲ್ಲಾರ ಚಿತ್ತ ಅತ್ತ ಹೊಂಟಿತ್ರಿ. ಅಷ್ಟು ಚಂದಾಗಿ ಬಂದಿರ್ ನೋಡ್ರಿ ನಮ್ಮ ಅಕ್ಕವ್ರು. ಯವ್ವ, ಬರೀ ಹೆಣ್ಮಕ್ಳನ್ನ ಹೊಗಳಾಕತ್ತೀನಿ ಅನ್ಬೇಡ್ರಿ. ನಮ್ ಹೆಣ್ಮಕ್ಳ ಚೆನ್ನವನಂಗ ತಯಾರಾಗಿ ಬಂದಿದ್ರ ನಮ್ ಗಂಡ ಮಕ್ಳಂತೂ ಥೇಟ್ ಸಂಗೊಳ್ಳಿ ರಾಯಣ್ಣ ಆಗಿ ಬಂದಿದ್ರ ನೋಡ್ರಿ. ಅಷ್ಟ ಅಲ್ರಿ, ಈ ಜಾತ್ರೆ ನೋಡಾಕ ದೊಡ್ಡ ದೊಡ್ಡ ಮಂದಿ ಬಂದಿತ್ರಿ. ಬಂದದ್ದ ತಡ ನೋಡ್ರಿ, ನಮ್ ಸ್ವಾಮಿ ವಿವೇಕಾನಂದ ಸಾಲಿ ಹುಡುಗರು ಹೆಂಗ್ ಸ್ವಾಗತ ಮಾಡಿದ್ರು ಅಂದ್ರ ಅವ್ರ ಡೊಳ್ಳು ಹೊಡಿಯೋದೇನ್ರಿ, ಅವ್ರ ವೇಷಭೂಷಣ ಏನ್ರಿ, ಒಂದ್ ಸಾರಿ ನೀವ ನೋಡ್ಬಿಡ್ರಿ. ಅತಿಥಿಗಳು ಸ್ಟೇಜ್ ಮೇಲೆ ಬಂದ್ ಕುಂತರ್ರಿ. ನಮ್ ಸಾಲಿ ಹೆಣ್ಮಕ್ಳು ಸ್ವಾಗತ ಹಾಡ ಹಾಡಿದ್ರು ನೋಡ್ರಿ. ಎಲ್ಲಾರ್ಗೂ ಬಾಳ ಹುರುಪ್ ಅನ್ಸಿತ್ರಿ. ಸಮಾರಂಭದಿ ದಿನವು ಶುಭ ದಿನ, ನಮಿಸುತ್ತಿರುವ ಭಾವಪೂರ್ಣ ಸ್ಪಂದನ. ಸಮಾರಂಭದಿ ದಿನವು ಶುಭ ದಿನ. ಮುಂದ ದೊಡ್ಡ ದೊಡ್ಡ ಮಂದಿ ಬಂದಿದ್ರಲ್ಲ, ಅವ್ರಿಗೆ ಬಹಳ ಚಂದ ಆಯಾರ್ ಮಾಡಿರ್ರಿ. ನಮ್ ಸಾಲಿ ಚೇರ್ಮನ್ರು ಹಳಿ ಪದ್ಧತಿಯಂಗ ಆಯಾರ್ ಮಾಡಿರ್ರಿ. ಇದ್ರಿಂದ ಬಂದ್ ಮಂದಿನೂ ಬಹಳ ಹೌಶಿ ಪಟ್ರಿ.
ಇವತ್ತು ಈ ಕಾರ್ಯಕ್ರಮ ಜಾತ್ರೆಗಳ ಸಂಗಮ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಅಮಿತವಾದಂತಹ ಉತ್ಸಾಹ, ಆ ಹುಡುಗಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಆ ಒಂದು ಉತ್ಸಾಹ ನೋಡಿದ್ರೆ ನನಗೆ ಇವತ್ತು ಈ ಮತ್ತೊಮ್ಮೆ ನನಗೆ ಅವಕಾಶ ತರುಣಾಗಿ ಮಾಡ್ಲಿಕ್ಕೆ ಸಿಕ್ಕಿದ್ದಕ್ಕಾಗಿ ನಾನು ಅಶೋಕ್ ಮಾಡಲ ಧನ್ಯವಾದ ಮಾಡ್ತಾ ಇದ್ದೀನಿ. ನಮ್ ಹಳ್ಳಿ ನೋಟ ಆಟ ಊಟ ಮಾಡಾಕ ದೊಡ್ಡ ಮಂದಿ ಬಂದಿತ್ರಿ. ಅವರು ಅಲ್ಲಿ ನೋಟ ನೋಡಿ ಅವ್ರ ಸಕಟ ಸಣ್ಣ ಹುಡುಗರಂಗ ಪುಗಡಿ ಗೋಲಿ ಆಡೋದು, ಕುಂಟಿ ಬಿಲ್ಲೆ ಆಟ ಆಡಿ ಖುಷಿ ಪಟ್ರು ನೋಡ್ರಿ. ಆವಾಗ ಚಾಲು ಆತ್ ನೋಡ್ರಿ ಜವಾರಿ ಜಾತ್ರಿ. ಬರ್ರಿ ಅಕ್ಕವ್ರ ಅನ್ನವ್ರ ಅಂತ ಕರ್ಯಾಕತ್ತಿದ್ದುರಿ ನಮ್ ಸಾಲಿ ಹುಡುಗರು. ಎದಕ್ ಅನ್ನಕತ್ತೀರೇನ್ರಿ? ಹಳ್ಳಿ ಪದ್ಧತಿಯಂಗ ಅಂಗಡಿ ಹಾಕಿದ್ದುರಿ ನಮ್ ಸಾಲಿ ಹುಡುಗರು. ಕಡ್ಲಿ ಕಾಳು, ಮಜ್ಜಿಗಿ, ಗೊಂಜಾಳ ತನಿ ಮಾರಾಕ್ ಕುಂತಿದ್ರಿ. ಸಾಲಿ ಅಂಗಳದಾಗ ಬೀಸೋ ಕಲ್ಲ, ಒಳಕಲ್ಲ, ಮಜ್ಜಿಗೆ ಕಡಿಯೋ ರವಿಗಿ, ಲಾಟನ್ನ, ತೋಟ್ಲ, ಅಜ್ಜಿ ಹೊಲದ ಕೌದಿ, ತೆಪ್ಪೆಲಿ, ಹಂಡೆ, ಹಾರಿ, ಸಣಿಕಿ, ಗುದ್ಲಿ ಇಂತವ ಹಳಿ ಸಾಮಗ್ರಿಗಳನ್ನ ಎಲ್ಲಾ ಇಟ್ಟಿರ್ ನೋಡ್ರಿ. ಎಲ್ಲಾರ ಗಮನ ಈ ಸಾಮಗ್ರಿ ಕಡೆನ ಹೊರಟಿತ್ರಿ. ಈ ಎಲ್ಲಾ ದೃಶ್ಯವನ್ನ ನೋಡಿ ಬಂದಿರ್ತಕ್ಕಂತ ದೊಡ್ಡ ಮಂದಿ ಏನೇನ್ ಮಾತಾಡ್ಯಾರಂತ ನೀವ ಒಂದ್ಸಲ ನೋಡ್ರಿ. ಹುಕ್ಕೇರಿ ನಗರದಲ್ಲಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅತ್ಯಂತ ಒಂದು ಯಶಸ್ವಿ ಕಾರ್ಯಕ್ರಮ. ಈಗ ಕಂಪ್ಯೂಟರ್ ಯುಗದಲ್ಲಿಯೂ ಸಹ ಈ ಒಂದು ಭಾರತೀಯ ಸಂಸ್ಕೃತಿಯ ಒಂದು ಈ ಹಳ್ಳಿ ಸೊಗಡು ಅವಶ್ಯಕತೆ ಇದ್ದು ಇದನ್ನು ಈಗಿನ ಯುವಕರಿಗೆ ತೋರಿಸುವ ಮುಖಾಂತರ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕಣ್ಣ ಪಾಟೀಲ್ ಅವರು ಮಾಡಿದ್ದಾರೆ. ಅದಕ್ಕೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಿಗೂ ಶಿಕ್ಷಕ ವೃಂದಕ್ಕೂ ಆಡಳಿತ ಮಂಡಳಿಗೂ ನಾನು ಹುಕ್ಕೇರಿ ನಗರದ ಪರವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಭಾಳ ಮನಸ್ಸಿಗೆ ಒಂದು ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಹುಕ್ಕೇರಿ ನಗರದಲ್ಲಿ ಈ ವಿವೇಕಾನಂದ ಸಂಸ್ಥೆ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಮಾಡಿದ್ದಂದು ಪ್ರತಿಯೊಂದು ಕೆಲಸನೂ ಹೊಸ ಕೆಲಸ. ಅದರಲ್ಲಿ ಇವತ್ತೇನೋ ಒಂದು ಈ ಸಾಂಸ್ಕೃತಿಕ ಜಾನಪದ ಅಥವಾ ಹಳ್ಳಿಯ ಸೊಗಡಿನ ಒಂದು ಕಾರ್ಯಕ್ರಮ ಏನು ಮಾಡಿದಾರಲ್ಲ, ಇದು ನಮ್ಮೆಲ್ಲರಿಗೂ ಒಂದು ಅನುಕರಣೀಯ ಹಾಗೂ ನಮ್ಮ ಚಿಕ್ಕನ ದಿನಗಳನ್ನ ನೆನಪು ಮಾಡುವಂಥ ಒಂದು ವ್ಯವಸ್ಥೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಮಾಡಲಿ, ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತೇಳಿ ನಾವು ಆಶಿಸ್ತೀವಿ.
ಸ್ವಾಮಿ ವಿವೇಕಾನಂದ ಎಜುಕೇಷನ್ ವತಿಯಿಂದ ಹಳ್ಳಿ ನೋಟ ಜವಾರಿ ಊಟ ಈ ಕಾರ್ಯಕ್ರಮವನ್ನು ಇವತ್ತು ನೋಡಲಿಕ್ಕೆ ಕಣ್ತುಂಬ ನೋಡಿದರೆ ಈಗಾಗಲೇ ನಾವು ಸುಮಾರು ನನಗೆ ಇವತ್ತಿಗೆ 63 ಮುಗಿದು 64ನೇ ವರ್ಷ. ಹಳಿ ನೆನಪುಗಳು ಇವತ್ತಿಗೆ ಕಣ್ಮುಂದೆ ಬರ್ತಾ ಇದ್ದಾವೆ. ಇದರ ಸಂಸ್ಥಾಪಕರಾದಂಥ ಪಾಟೀಲ್ ಸರ್ ಅವರು ಜನರಿಗೆ, ಮಕ್ಕಳಿಗೆ ಹಳಿದನ್ನು ನೆನಪಿಸಿಕೊಂಡು, ಯಾಕಂದರೆ ಇವತ್ತಿನ ಯುಗದಲ್ಲಿ ಬರೀ ಹುಡುಗರು ಎಲ್ಲಿ ನೋಡಿದರೆ ಕ್ರಿಕೆಟು, ಕ್ಯಾರಮ್ ಬೋರ್ಡು, ಮೊಬೈಲು ಈ ಇದರಲ್ಲಿ ಅವರು ತಮ್ಮ ವೇಳೆಯನ್ನು ಕಳೀತಿದ್ದಾರೆ. ಮುಂದಿನ ಇದೇ ದಿನ ಮುಂದುವರೆದ್ರೆ ಹಳ್ಳಿ ಇದನ್ನ ಮರೆತು ಹೋಗ್ತಿದ್ದೆ, ಅದನ್ನು ನೆನಪಿಸಿಕೊಂಡು ದಿನನಿತ್ಯ ಅದನ್ನ ಕೃತಿಯಲ್ಲಿ ತರಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ನಮ್ಮ ಸುತ್ತಮುತ್ತ ಭಾಗದ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಸಂಸ್ಥಾಪಕರಾದಂಥ ಪಾಟೀಲ್ ಹಿರಿಯರು ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಾರೆ, ಇದನ್ನು 6 ತಿಂಗಳಿಗೊಮ್ಮೆ ಮಾಡಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಅದನ್ನ ರೂಪಿಸಿಕೊಂಡು ಕೊಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಮತ್ತೊಮ್ಮೆ ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಗವಂತ ಅವರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತ ಹೇಳಿ ನಮ್ಮ ಭಗವಂತನಲ್ಲಿ ಬೇಡ್ಕೊಳ್ತೀವಿ. ಈ ಎಲ್ಲ ಆಟ ಮುಗಿದ್ಮೇಲೆ ನಮ್ಮ ಮಂದಿ ಕಟ್ಕೊಂಡು ಬಂದಿರೋ ಬುತ್ತಿ ಗಂಟ ಬಿಚ್ಚಿ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಹುಳ್ಬಾನು, ಹಿಂಡಿ, ಜುಣಕದ ವಡಿ, ಎಣ್ಗಾಯಿ ಬದ್ನಿಕಾಯಿ, ಪುಂಡಿ ಪಲ್ಯ, ಸಜ್ಜಕ, ಹೋಳ್ಗಿ, ಕಡುಬು, ಕೆನಿ ಮೊಸರು, ಇನ್ನು ನಾನಾ ತರ ಊಟ ಮಾಡಿ ಖುಷಿ ಪಟ್ರು. ಕೊನೆಗೆ ಜವಾರಿ ಊಟ ಹಳ್ಳಿ ನೋಟ ಕಾರ್ಯಕ್ರಮದಾಗ ಆಟದಾಗ ಮೊದಲ್ ಬಂದವ್ರಿಗೆ ಆಯಾರ್ ಮಾಡಿರ್ರಿ. ಅಷ್ಟೇ ಅಲ್ರಿ, ನಮ್ ಹೆಣ್ಮಕ್ಳು ಸೋಬಾನ ಹಾಡಿದ್ರಿ, ಒಗಟು ಬಿಡಿಸಿದ್ರಿ, ಜಾನಪದ ಹಾಡಿದ್ರಿ. ಈ ರೀತಿ ಜಾನಪದ ಜಾತ್ರೆ ಎಲ್ಲರ ಗಮನವನ್ನ ತನ್ನತ್ತ ಸೆಳಿತಾ ಇತ್ ನೋಡ್ರಿ. ಹಿಟ್ಟಿನಂಗ ಹಾರಾಡ್ತೈತಿ, ಹೆಣ್ಮಕ್ಳ ಕೈಯಾಗಿಂದ ಜಾರಿ ಜಾರಿ ಹೋಗ್ತೈತಿ. ಹಿಟ್ಟಿನಂಗ ಹಾರಾಡ್ತೈತಿ, ಹೆಣ್ಮಕ್ಳ ಕೈಯಾಗಿಂದ ಜಾರಿ ಜಾರಿ ಹೋಗ್ತೈತಿ. ಅಂಗಳಾಗ ಹಾರಾಡ್ತೈತಿ, ಹಬ್ಬ ಮಾಡ್ತಂದ್ರೆ ಸಾಕ್ರಿ ಓಡಿ ಓಡಿ ಹೋಗ್ತೈತಿ. ಯಾರ್ ನಾನ? ರಂಗೋಲಿ ಕರೆಕ್ಟ್ ಹೇಳಿ ನೋಡ್ರಿ. ಯಾರ? ರಂಗೋಲಿ. ಆನ್ಸರ್ ರಂಗೋಲಿ. ಈ ಕಾರ್ಯಕ್ರಮನ ಯಶಸ್ವಿ ಮಾಡಾಕ ಸಾಲಿ ಸರ್ಗಳು ಅಕ್ಕೋರು ಬಹಳ ಪರಿಶ್ರಮ ಪಟ್ಟಾರ್ರಿ. ನೀವೇನ ಅನ್ರಿ, ಹಳ್ಳಿ ಮಂದಿ ಪದ್ಧತಿ ರೀ. ಶಾರೀರಿಕವಾಗಿ ಆಟ ಆಡಿದ್ರನ ನಮ್ ಮಕ್ಕಳ ಶರೀರ ಗಟ್ಟಿ ಮುಟ್ಟಾಗಿರ್ತೈತ್ರಿ. ನಾವು ಚಲೋ ಇರ್ಬೇಕಂದ್ರ ಹಲೋ ಅನ್ನೋ ಫೋನ್ ಅನ್ನ ದೂರ ಇಡ್ಬೇಕ್ರಿ. ಹಳ್ಳಿ ಆಟಕ್ಕ ಮಹತ್ವ ಕೊಡ್ಬೇಕ್ರಿ. ಒಟ್ನಾಗ ಜವಾರಿ ಊಟ ಹಳ್ಳಿ ನೋಟ ಕಾರ್ಯಕ್ರಮದಾಗ ಬಂದಿರೋ ದೊಡ್ಡ ದೊಡ್ಡ ಮಂದಿ ಸಾಲಿ ಹುಡುಗರು ಪಾಲಕರು ಬಹಳ ಅಂದ್ರ ಬಹಳ ಖುಷಿ ಪಟ್ರಿ. ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ರಿ ಅಂತ ನಮ್ ಸಾಲಿ ಚೇರ್ಮನ್ ರಿಗೆ ಬಂದವರೆಲ್ಲ ಹೇಳಿ ಖುಷಿ ಪಟ್ರು. ನನ್ನ ಮಗಳು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಅವಳು ಬಂದು ಲಾಸ್ಟ್ ವಾರ ನಮ್ಗೆ ಹೇಳಿದ್ರು ನಮ್ಮ ಸ್ಕೂಲ್ ಒಳಗ ಹಳ್ಳಿ ನೋಟ ಜವಾರಿ ಊಟ ಪ್ರೋಗ್ರಾಮ್ ಐತಂತ. ಅದು ಕೇಳಿದಾಗಿಂದ ನಾವು ಭಾಳ ಆಗಿನ ತಡೆಯೊಳಗೆ ಏನ್ ಮಾಡ್ಬೇಕಂತ ಭಾಳ ಪ್ರಿಪೇರ್ ಆಗಿದ್ದು. ಆಮೇಲೆ ಇವತ್ತಿನ ಅರೇಂಜ್ಮೆಂಟ್ ಇವತ್ತು ನಮ್ಮ ಹುಡುಗರಿಗೆ ಅವ್ರಿಗೆಲ್ಲ ಕರ್ಕೊಂಡ್ಬಂದು ತೋರಿಸಿದ್ವು. ಮಮ್ಮಿ ಹಿಂಗೂ ಇರ್ತದೆ ಅಂತ ಕೇಳಾಕತ್ರು. ಹಂಗೆ ನಾವು ಮುಂದೆ ಇನ್ನೂ ನಾವು ಇದನ್ನ ಇದೇ ರೀತಿಯಾಗಿ ಬೆಳೆಸ್ಕೊಂಡು ಹೋದ್ರೆ ಅದನ್ನ ನಾವು ಹಿಂಗೂ ಇರ್ತದೆ ಅನ್ನೋದಕ್ಕಿಂತಲೂ ಅದನ್ನ ನಾವು ಜೀವನ ಅಳವಡಿಸ್ಕೋಬೇಕಂತ ಹೇಳ್ತೀವಿ. ಸ್ವಾಮಿ ವಿವೇಕಾನಂದ ಸ್ಕೂಲದೊಳಗೆ ಈ ಕಾರ್ಯಕ್ರಮ ಇಟ್ಕೊಂಡದಕ್ಕೆ ತುಂಬ ಖುಷಿ ಆಯಿತು ನಮಗೆ. ನಮ್ಮ ಮಕ್ಕಳು ಎಲ್ಲ ನೋಡ್ಕಿಸಿಂದ ಈ ರೀತಿ ಇರಬೇಕಾ, ಈ ರೀತಿ ಉಣ್ಬೇಕಾ ಅಂತ ಖುಷಿ ಆಯಿತು ನಮಗೆ ಬಂದದಕ್ಕೆ. ಸಿಟಿ ಮಂದಿಗೆ ಮತ್ತು ಹಳ್ಳಿ ಜನಕ್ಕೆ ಈ ಥರ ಊಟ ಮಾಡೋದ ಮತ್ತು ನೀರು ತುಂಬ್ಕೊಂಬರೋದ ಮತ್ತು ಗೋಟೆ ಆಡೋದ, ರವಿಗೆಲೆ ಮಜ್ಜಿಗೆ ಮಾಡೋದು ಇಂಥದ್ದೆಲ್ಲ ಜನ ಮರ್ತು ಬಿಟ್ಟಿದ್ದಾರೆ. ಅದನ್ನು ಈಗ ಜನನ ಮರಳಿ ಮತ್ತು ಇದನ್ನು ಇಂಥದ್ದು ಇತ್ತು ನಮ್ಮಲ್ಲಿ ಹಿಂದಿ ಹಳ್ಳಿ ಜನ ಎಲ್ಲ ಮಾಡ್ತಿರು ಇಂಥದ್ದೆಲ್ಲ ಅನ್ನೋದನ್ನು ಮತ್ತು ಮೆರಗನ ಸೊಬಗನ್ನು ತಂದು ನಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲ್ದವ್ರು ತಂದು ಕೊಟ್ಟರಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಸಂಸ್ಕೃತಿ ಪ್ರಕಾರ ಈ ಟೈಪ್ ಪಂಚೆ ಮತ್ತು ನಮ್ಮದು ನೆಹರು ಶರ್ಟ ಇಂಥವು, ಈಗ ನಮ್ಮ ಇಳಕಲ್ ಸೀರೆಗಳು ಇಂಥವು ಇರಬೇಕು. ಅದು ಬಿಟ್ಟು ನಾವು ಈಗೇನು ಈ ಥರ ವ್ಯವಸ್ಥೆದಾಗ ಜೀನ್ಸ್ ಪ್ಯಾಂಟ ಮತ್ತು ಟೀ ಶರ್ಟ ಇಂಥದ್ದು ಕಡೆ ಹಚ್ಚೋಗತ್ತವು. ಇಂಥದ್ದು ಆದಷ್ಟು
ಎಲ್ಲರಿಗೂ ಒಂದು ಸಂದೇಶ ಏನಂದರೆ ಹೆಚ್ಚು ಇಂಥದ ಟೀ ಶರ್ಟ್ ಅದು ಬಿಟ್ಟು ನಾವು ಭಾರತೀಯ ಸಂಸ್ಕೃತಿ ಪ್ರಕಾರ ಒಂದು ಇದನ್ನು ಮಾಡ್ಬೇಕಂತ ನಮ್ಮದು ಒಂದು ವಿನಂತಿನೂ ಐತಿ. ಮತ್ತು ಈ ಸ್ವಾಮಿ ವಿವೇಕಾನಂದರದ ಈ ಹಳ್ಳಿ ಸೊಬಗು ಏನು ಮಾಡಿದಾರಲ್ಲ, ಹಳ್ಳಿ ಸೊಬಗು ನೋಡಿದಂಗೆ ಆಗೈತೆ ನಮಗೆ. ಯಾಕಂದ್ರೆ ಇಂಥ ಸೊಬಗು ನೋಡಕ್ಕೆ ನಾವು ಎಲ್ಲಿ ಹೋದ್ರೂ ಇಂಥ ಸೊಬಗು ನಮಗೆ ಸಿಕ್ಕಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹಳ್ಳಿ ನೋಟ ಜವಾರಿ ಊಟ ಕಾರ್ಯಕ್ರಮ ಹೇಗಿತ್ತು ಅಂತ. ಇಂಥದ್ದೊಂದೇ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ. ಜವಾರಿ ಊಟ ಹಳ್ಳಿ ನೋಟ